ಮಕ್ಕಳೇ, ಇವತ್ತು ಸಮಾಂತರ ಶ್ರೇಣಿಯಲ್ಲಿ ಬಂದಂತಹ ಪ್ರಿಪ್ರೇಟರಿಯಲ್ಲಿ ಬಂದಂತಹ ಒಂದು ಕ್ವಶನನ್ನು ನೋಡೋಣ. ನನ್ನೊಂದು ಸ್ಟೂಡೆಂಟ್ ಕೇಳಿದ್ಲು, ಮೇಡಮ್ ಸಮಾಂತರ ಶ್ರೇಣಿಯದ ಲೆಕ್ಕನ ಸ್ವಲ್ಪ ಹೇಳ್ಕೊಡಿ ಅಂತ. ಆಗ ನನಗನ್ನಿಸ್ತು ನಿಮಗೂ ಇದು ಅವಶ್ಯಕತೆ ಇರುತ್ತೆ ಅಂತ. ಇಲ್ಲಿ ಸಮಾಂತರ ಶ್ರೇಣಿ, ಓಕೆನಾ? ಸಮಾಂತರ ಶ್ರೇಣಿ ಅಂದರೆ ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನೂ ಇಲ್ಲ ಮಕ್ಕಳು. ಇದನ್ನು ನೋಡ್ಕೊಳ್ಳೋದು ನಾವೇನೆಲ್ಲ ಕಲ್ತಿದ್ದೀವಿ ಫಾರ್ಮುಲಾಸ್ ಅದನ್ನು ಕರೆಕ್ಟಾಗಿ ಯೋಚನೆ ಇಟ್ಕೊಬೇಕು. ಯಾವುದೆಲ್ಲ ಫಾರ್ಮುಲಾ ಕಲ್ತಿದ್ದೀವಿ A+, ಎಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡಿರೋದೇ ಇದೆ, n-1 ಇಂಟು ಡಿ. ಇನ್ನೊಂದು ಯಾವ್ದು ಕಲ್ತಿದ್ದೀವಿ? SN ಕಲ್ತಿದ್ದೀವಿ. SN = n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಜಾಸ್ತಿ ಮ್ಯಾಕ್ಸಿಮಮ್, ಆದರೆ ಯೋಚನೆ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ ಅಲ್ವಾ? ಈಗ ಎನ್ನೇ ಪದ nth ಟರ್ಮ್ ಅಂತ ಬಂದಾಗ ಈ ಪ್ರಾಬ್ಲಮನ್ನು ಮಾಡ್ತೀವಿ. ಓಕೆ, ಎನ್ನೇ ಪದ ಬಂದಾಗ ಈ ಸೂತ್ರವನ್ನು ಉಪಯೋಗಿಸ್ತೀವಿ. ಮೊತ್ತ ಕಂಡುಹಿಡಿಯಿರಿ ಅಥವಾ ಸಮ್ ಅಂತ ಬಂದಾಗ ನಾವು ಈ ಫಾರ್ಮುಲಾವನ್ನು ಉಪಯೋಗಿಸ್ತೀವಿ. ಕ್ವಶನಲ್ಲಿ ಸಮ್ ಅಂತ ಇದೆಯಾ ಅಂತ ನೋಡ್ಕೋಬೇಕು, ಯೋಚನೆ ಮಾಡಿ ಸಮ್ ಅಂತ ಇದೆ ಅಂತ ಇದನ್ನು ಯೂಸ್ ಮಾಡಬೇಕು. nth ಟರ್ಮ್, ಎನ್ನೇ ಪದ ಅಂತ ಬಂದರೆ, ಟರ್ಮ್ ಅಂತ ಬಂದರೆ, ಟರ್ಮ್ ಅಥವಾ ಪದ ಅಂತ ಬಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಇದಿಷ್ಟು ನಿಮಗೆ ಗೊತ್ತಿರಬೇಕಾದನ್ನ ಒಂದು. ನೆಕ್ಸ್ಟ್ ಇನ್ನೂ ಫಾರ್ಮುಲಾಸ್ ಇದೆ, ಹೋಗ್ತಾ ಅದನ್ನೆಲ್ಲ ರಿವೈಸ್ ಮಾಡಿರ್ತೀರಿ. ಯಾವುದು? n = ನ್ಯಾಚುರಲ್ ನಂಬರ್ಸ್, ಯಾವುದು? ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಲ್ವಾ? ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n × n+1/2 ಅಥವಾ ಧನಪೂರ್ಣಾಂಕಗಳು ಅಂತ ಬೇಕಾದರೂ ಕೇಳ್ಬೋದು. ಸ್ವಾಭಾವಿಕ ಸಂಖ್ಯೆ ಅಥವಾ ಧನಪೂರ್ಣಾಂಕ ಅಂತ ಕೇಳಿದಾಗ ಈ ಸೂತ್ರವನ್ನು ಬಳಸ್ತೀರ. ಅಂದರೆ ನ್ಯಾಚುರಲ್ ನಂಬರ್ ಮತ್ತು ಪಾಸಿಟಿವ್ ಇಂಟೀಜರ್ಸ್ ಅಂತ ಕೇಳಿದಾಗ ನೀವು n × n+1/2 ಅಂತ ಒಂದು ಫಾರ್ಮುಲಾ. ಆಡ್ ನಂಬರ್, ಬೆಸ ಸಂಖ್ಯೆ ಅಂತ ಹೇಳಿದಾಗ n². ಈವನ್ ನಂಬರ್ n × n+1, ಸಮ ಸಂಖ್ಯೆ ಅಂತ ಹೇಳಿದಾಗ ಇದು. ಅರ್ಥ ಆಯ್ತಲ್ಲ? ಇದು ಯಾವುದಕ್ಕೆ? ಇದು ಆಡ್ ಅಂತ ಹೇಳಿದ್ರೆ ಬೆಸ ಸಂಖ್ಯೆ ಅಂತ ಬಂದಾಗ ಮೊತ್ತ, ಸಮ್. ಓಕೆ, ಸಮ್. ಇಲ್ಲಿ ಇದು ಸಹ ಅಷ್ಟೇ, ಇದು ಸಮ ಸಂಖ್ಯೆ ಬಂದಾಗ, ಸಮ ಸಂಖ್ಯೆ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಈವನ್ ನಂಬರ್, ಸಮ್ ಅಂತ ಬಂದಾಗ, ಮೊತ್ತ ಕಂಡುಹಿಡಿಯಿರಿ ಅಂತ ಬಂದಾಗ ಇದು ಯಾವುದಕ್ಕೆ? ಇದು ಆಡ್ ನಂಬರಿಗೆ, ಬೆಸ ಸಂಖ್ಯೆಗೆ. ಇದು ಸಮ ಸಂಖ್ಯೆ ಅಥವಾ ಈವನ್ ನಂಬರಿಗೆ ಈ ಫಾರ್ಮುಲಾ. ನೆಕ್ಸ್ಟ್ ಫಸ್ಟ್ ಟರ್ಮ್ ಕೊಟ್ಟು ಲಾಸ್ಟ್ ಟರ್ಮ್ ಕೊಟ್ಟು ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಮೊತ್ತ ಕಂಡುಹಿಡಿಯಿರಿ, SN ಕಂಡುಹಿಡಿಯಿರಿ ಅಂತ ಹೇಳಿದಾಗ n/2 ಇಂಟು A+L ಅಂತಲೂ ಬರಿಬೋದು ಅಥವಾ A+AN ಅಂತಲೂ ಬರಿಬೋದು. ಲಾಸ್ಟ್ ಟರ್ಮ್ L ಅಂತ ಕೊಟ್ಟಿದ್ರೆ ನಾವು L ಅಂತ ಹಾಕ್ತೀವಿ. AN ಅಂತ ಕೊಟ್ಟಿದ್ರೆ ಇದು ಒನ್ ವರ್ಡ್ ಆನ್ಸರಿಗೂ ಕೇಳುವಂಥ ಪ್ರಶ್ನೆ, n/2 ಇಂಟು A+L. ನೆಕ್ಸ್ಟ್ ಹತ್ತಿರದ ನಂಬರ್, ಈಗ ಸಮ್ ಆಫ್ ಥರ್ಡ್ ಟರ್ಮ್ ಅಥವಾ 30th ಟರ್ಮ್ ಆ್ಯಂಡ್ 31st ಟರ್ಮ್ ಅಂತ ಹತ್ತಿರದ ನಂಬರ್ ಕೊಟ್ಟಾಗ AN ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವೇನು ಮಾಡ್ತೀವಿ? AN = SN-1 ಅಂತ ಬರ್ತೀವಿ. ಹತ್ತಿರದ 30 ಪದಗಳ ಮೊತ್ತ ಇಷ್ಟು ಅಂತ ಕೊಟ್ಟಿರ್ತಾರೆ. 31 ಪದಗಳ ಮೊತ್ತವನ್ನು ಕೊಟ್ಬಿಟ್ಟು AN ಅನ್ನು ಕಂಡುಹಿಡಿಯಿರಿ, ಕೊನೆಯ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಫಾರ್ಮುಲಾ ಲಾಸ್ಟ್ ಟರ್ಮ್ ಕೇಳಿದಾಗ. ಅರ್ಥ ಆಯ್ತಲ್ವ? ಇಷ್ಟು ಫಾರ್ಮುಲಾಸ್ ನಾವು ಪರ್ಫೆಕ್ಟಾಗಿ ಕಲ್ತಿರಬೇಕು. ಈಗ ಈ ಕ್ವಶನಿಗೆ ಬಂದಾಗ ಇದನ್ನು ಹೀಗೆ ಓದ್ಕೊಳ್ಳುವಾಗ ನಮಗೇನು ಅನಿಸುತ್ತೆ? ಅಯ್ಯೋ ಏನೋ ಇದೆ ಅಂತ. ಏನಿಲ್ಲ ಮಕ್ಕಳಿಗೆ, ಓದ್ಕೊಳ್ಳೋದ್ರಲ್ಲಿ ಇರೋದು. ಆಯಿತಾ? ಓದ್ಕೊಂಡು ಅದನ್ನು ಈಸಿಯಾಗಿ ಪದ ಅಂತ ಬಂದಿದೆಯಾ, ಏನು ಬಂದಿದೆ ಅಂತ ನೋಡ್ಕೊಳ್ಬೇಕು ಪ್ರಶ್ನೆಯನ್ನು. ಓಕೆ, ಆಗ ನೋಡಿ ಇಲ್ಲಿ ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 6th ಟರ್ಮ್ ಅಂತ ಕೊಟ್ಟಿದ್ದಾರೆ. ಟರ್ಮ್ ಅಂತ ಕೊಟ್ಟಿದ್ದಾರೆ, ವರ್ಡ್ ಏನು ಬಂದಿದೆ? ಟರ್ಮ್ ಅಂತ ಬಂದಿದೆ. ಆಗ ನಿಮಗೆ ಯಾವ ಫಾರ್ಮುಲಾ ಅಂತ ಗೊತ್ತಿದೆ? ಈಸ್ 1 more than twice the third ಟರ್ಮ್ ಅಂತ ಕೊಟ್ಟಿದ್ದಾರೆ. ಈಗ 6th ಟರ್ಮ್ ಅಂತ ಹೇಳಿದ ತಕ್ಷಣ A6 ಅಂತ ಬರೀಬೇಕು. 6th ಟರ್ಮ್ ಈಸ್ 1 more than ಅಂತ ಹೇಳಿದ್ರೆ ಪ್ಲಸ್ ಹಾಕ್ತೀರಾ. ಟ್ವೈಸ್ ದ ಥರ್ಡ್ ಟರ್ಮ್, ಥರ್ಡ್ ಟರ್ಮ್ A3 ಅಂತ ಬರೀತೀರಾ. ಓಕೆ, ಟ್ವೈಸ್ ದ ಥರ್ಡ್ ಟರ್ಮ್ ಅಂದರೆ 2 × A3. ನೆಕ್ಸ್ಟ್ ದ ಸಮ್ ಆಫ್ 4th ಆ್ಯಂಡ್ 5th ಟರ್ಮ್, ಸಮ್ ಅಂತ ಬಂದಿದೆ, ಆದರೆ ಇಲ್ಲಿ ಟರ್ಮ್ ಯಾವ್ದು? ಸಮ್ 4th ಟರ್ಮ್ ಅಂದರೆ A4 ಮತ್ತು 5th ಟರ್ಮ್ ಅಂದರೆ A5 ಈಸ್ 5 times ದ ಸೆಕೆಂಡ್ ಟರ್ಮ್ ಅಂತ ಕೊಟ್ಟಿದ್ದಾರೆ. 5 times ದ ಸೆಕೆಂಡ್ ಟರ್ಮ್. ಓಕೆ, 5 times ದ ಸೆಕೆಂಡ್ ಟರ್ಮ್. ದೆನ್ ಫೈಂಡ್ ದ 10th ಟರ್ಮ್. ಲಾಸ್ಟಿಗೆ ಕೇಳಿದರೆ A10 ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರ್ಕೊಂಡಿರುವಂಥದ್ದು. ಅದೇ ಥರ ಕನ್ನಡ ಮೀಡಿಯಂ ಅವರು ಆರನೇ ಪದ ಅಂತ ಹೇಳಿದ್ರೆ A6 ಪದವು ಮೂರನೇ ಪದದ ಎರಡರಷ್ಟಕ್ಕಿಂತ, ಮೂರನೇ ಪದ ಅಂತ ಹೇಳಿದ್ರೆ ಏನಂತ ಬರೀತೀರಾ? A3. ಮೂರನೇ ಪದದೇನು? ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಅರ್ಥ ಆಯ್ತಲ್ಲ? ಈ ಕ್ವಶನ್ ಇದ್ದಂಗೆ ಯೋಚನೆ ಮಾಡ್ಕೊಂಡು ಬರ್ಕೋಬೇಕು. ಈಗ ಇಲ್ಲಿ 1 + 2 × A3 ಏನಾದ್ರು ವ್ಯತ್ಯಾಸ ಇದೆಯಾ?
2a3 + 1 ಬರೆದ್ರು 1 + 2a3 ಬರೆದ್ರು ಸೇಮ್ ತಾನೆ ಅಲ್ವಾ. ಇಲ್ಲಿ ಪ್ರಶ್ನೆ ಹೇಗೆ ಕೊಟ್ಟಿದ್ರೆ ಹಾಗೆ ಬರೆದಿದ್ದೀನಿ ಅಷ್ಟೇ. ಒಂದು ಹೆಚ್ಚಿದೆ ಅಂತ ಹೇಳಿದ್ರೆ +1 ಅಂತಾಗಿದೆ. ಈಗ 4ನೇ ಮತ್ತು 5ನೇ ಪದ, 4ನೇ ಪದ ಅಂತ ಹೇಳಿದ್ರೆ A4, 5ನೇ ಪದ ಅಂತ ಹೇಳಿದ್ರೆ A5. ಯಾಕೆ ಪ್ಲಸ್ ಮಾಡಿದೆ ಅಲ್ಲಿ ಕೇಳಿದರೆ ಮೊತ್ತವು, ಇಲ್ಲಿ ಕೊಡಿದರೆ ಸಮ್, ಯಾವುದ್ರದ್ದು ಸಮ್, 4th ಟರ್ಮ್ ಮತ್ತು 5th ಟರ್ಮ್, ಇಲ್ಲಿ ಯಾವುದ್ರದ್ದು ಮೊತ್ತ, 4ನೇ ಪದ ಮತ್ತು 5ನೇ ಪದಗಳ ಮೊತ್ತ. ಓಕೆ, ಆಗ ನಾನು A4 + A5. ಎರಡನೇ ಪದ ಅಂತ ಹೇಳಿದ್ರೆ ಇಲ್ಲಿ ಬರಿತೀನಿ, ಎರಡನೇ ಪದದ 5ರಷ್ಟಕ್ಕಿಂತ, ಆಗ 5 × 5 ಮಾಡಬೇಕು, 5ರಷ್ಟಿದೆ, ಆಗ ಈ ಸೂತ್ರ ಅಷ್ಟೇ, 5ರಷ್ಟೇ. ಹಾಗಾದರೆ ಎಷ್ಟನೇ ಪದ ಕಂಡುಹಿಡೀರಿ, 10ನೇ ಪದ ಕಂಡುಹಿಡೀರಿ, A10 ಕಂಡುಹಿಡೀರಿ. ಮಕ್ಕಳೇ, ಇದನ್ನು ನೋಡಿದ ತಕ್ಷಣ ಎಲ್ರಿಗೂ ವರ್ಜಿಸೋ ವಿಧಾನ, ಎಲಿಮಿನೇಷನ್ ಮೆಥಡ್ ಗೊತ್ತಿದೆ, ಅದೇ ಪ್ರಾಬ್ಲಮ್ ಕೊಂಡ್ರು ಇಷ್ಟನ್ನು ಮಾಡ್ಲಿಕ್ಕೆ ಗೊತ್ತಾದರೆ ನಿಮಗೆ ಈಸಿಯಾಗಿ ಮಾಡ್ಬೋದು. ಈಗ ನೋಡಿ ಹೇಗೆ ಮಾಡೋದು ಅಂತ ನೋಡಬೇಕು. ಈಗ ಪದ ಟರ್ಮ್ ಅಂತ ಬಂದ ತಕ್ಷಣ ನಮ್ಗೆ ಯಾವ ಫಾರ್ಮುಲಾ ಅಂತ ಗೊತ್ತು, AN = A + n - 1 × D ಫಾರ್ಮುಲಾ ಹಾಕಬೇಕು ಅಂತಿರೋದು ನಿಮಗೆ ಗೊತ್ತಾಗ್ಬಿಡ್ಬೇಕು. ಅರ್ಥ ಆಯ್ತಲ್ವಾ. ಇಲ್ಲಿ A6 ಅಂತ ಹೇಳಿದಾಗ ನಾನು ಏನು ಮಾಡ್ತೀನಿ, A6 ಇದನ್ನು ನೀವು ಇಲ್ಲೇ ಮಾಡ್ಕೊಂಡು ಹೋಗ್ಬೋದು. ಹೇಗೆ ಅಂತ ಹೇಳಿದ್ರೆ A6 ಅಂತ ಹೇಳಿದ್ರೆ A + n ಬೆಲೆ ಗೊತ್ತಿದೆ, ಎಷ್ಟು n ಅಂತ ಹೇಳಿದ್ರೆ ನಾವು AN ಅಂತ ಬರೆಯೋದಲ್ವ, n ಇದ್ದ ಜಾಗದಲ್ಲಿ ಏನಿದೆ, ಇಲ್ಲಿ 6 ಇದೆ. ಆಗ A ಗೊತ್ತಿಲ್ಲ, ಪ್ಲಸ್ ಬ್ರ್ಯಾಕೆಟ್ ಹಾಕಿ 6, n ಇದ್ದ ಜಾಗದಲ್ಲಿ ಏನು ಬರಬೇಕು, 6 - 1 × D ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ. = ಇಲ್ಲಿ ನೋಡಿ 2 ಹಾಗೆ ಬರಿತೀನಿ. A3 ಅಂತ ಹೇಳಿದ ತಕ್ಷಣ ನಾನು ಏನು ಮಾಡಬೇಕು, A ಗೊತ್ತಿಲ್ಲ, ಬ್ರ್ಯಾಕೆಟ್ ಹಾಕ್ಕೊಳ್ಳಿ, A ಪ್ಲಸ್ ಇಲ್ಲಿ n - 1 ಇದ್ದಲ್ಲಿ ಏನು ಮಾಡ್ತೀರಾ, 3 - 1, 3 - 1 ಇದಕ್ಕೆ ಬರಿತೀನಿ ನೋಡಿ, 3 - 1 × D ಮತ್ತು +1. ಈಗ A ಪ್ಲಸ್ 6ರಿಂದ 1 ಹೋದರೆ 5D. ಹುಷಾರಿರೋರು ಏನು ಮಾಡಿಬಿಡ್ತೀರಾ, ಇದು ಬೇಡೇ ಬೇಡ, A + 5D. ಇಲ್ಲಿ A6 ಅಂತ ಹೇಳಿದ ತಕ್ಷಣ ನಾವು ಡೈರೆಕ್ಟಾಗಿ A + 5D, 2 ಬ್ರ್ಯಾಕೆಟ್ ಹಾಕಿ A ಪ್ಲಸ್ 3ರಿಂದ 1 ಕಳೆದು 2D +1 ಅಂತ ಬರೀತೀರ. ಓಕೆ, ನಿಮಗೆ ಮೊದಲೇ ಗೊತ್ತಿದ್ರೆ ಇದು ನಾವು ಇದು ಫಾರ್ಮುಲಾ ಹಾಕೋದ್ರೆ ಡೈರೆಕ್ಟಾಗಿ ನಾವು ಬೇಕಾದರೂ ಹೀಗೆ ಬರಿಬೋದು ಮಕ್ಕಳೇ. 6 ಅಂತ ಕೇಳಿದಾಗ A + 5D = 2 × A + 2D, 3ರಿಂದ 1 ಕಳೆಯೋದು, +1 ಅಂತ ಬರೆಯೋದು, ಪ್ಲಸ್. ಈಗ ನೋಡಿ ಇಲ್ಲಿ A + 5D ಆದಮೇಲೆ ಇದನ್ನು ಏನು ಮಾಡಬೇಕು, ನಾವು ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು. 2A ಪ್ಲಸ್ 2 ಎಷ್ಟಾಗುತ್ತೆ, 4D. ಓಕೆ, +1. ಈಗ ಈ ಬ್ರ್ಯಾಕೆಟ್ ಹೋಯಿತು. ಈಗ 2 ಇವೆಲ್ಲವನ್ನು AD ಎಲ್ಲವನ್ನು ಒಂದು ಕಡೆಗೆ ತರೋಣ. A + 5D ಇದನ್ನು ಈಚೆ ತಂದಾಗ -2A -4D = ಎಷ್ಟು ಬರ್ತದೆ, 1 ಅಂತ ಬರುತ್ತೆ. ಈಗ A ಮತ್ತು 2A ಎಷ್ಟಾಗುತ್ತೆ, -A ಆಗುತ್ತೆ. ಯಾಕೆ -A ಆಗುತ್ತೆ, 2Aಯಿಂದ 1A ಮೈನಸ್ ಮಾಡಿದ್ರೆ ನನಗೆ -A. ಯಾಕೆ ಮೈನಸ್ ಅಂದರೆ ಇಲ್ಲಿ ಇದೆರಡರಲ್ಲಿ ಯಾವ್ದು ದೊಡ್ಡದು, 2ರ ಹಿಂದೆ ಯಾವ ಚಿಹ್ನೆ ಇದೆ, ಮೈನಸ್ ಇದೆ, ಆಗ -D ಅಂತ ಹಾಕ್ತೀನಿ. ಈಗ 5Dಯಿಂದ 4D ಮೈನಸ್ ಮಾಡಿದಾಗ, ಯಾಕೆಂದರೆ 1 ಪ್ಲಸ್ 1 ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಆಗ 5ರಿಂದ 4 ಹೋದರೆ ಎಷ್ಟಾಗುತ್ತೆ, 1D. ಯಾಕೆ 1D, ಇಲ್ಲಿ ದೊಡ್ಡದು 5ರ ಹಿಂದೆ ಯಾವ ಚಿಹ್ನೆ ಇದೆ, ಪ್ಲಸ್ ಇದೆ, ಆಗ ನಾನು +1D ಅಂತ ಹಾಕ್ತೀನಿ. ಇಲ್ಲಿ ಇದೆರಡರಲ್ಲಿ ಇಲ್ಲಿ 1A ಇಲ್ಲಿ 2A ಇತ್ತು, 1A ಮತ್ತು 2Aಲ್ಲಿ ಯಾವ್ದು ದೊಡ್ಡದು, 2A ಹಿಂದೆ ಯಾವ ಚಿಹ್ನೆ ಇದೆ, ಮೈನಸ್ ಇದೆ. ಅದಕ್ಕೆ ನನಗೆ 2ರಿಂದ 1 ಕಳೆದು ನಾನು -A ಅಂತ ಬರೆದಿದ್ದೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದು ಈಕ್ವೇಷನ್ ನಂಬರ್ ಏನಂತ ತೊಗೊಳ್ತೀವಿ, 1 ಅಂತ ತೊಗೊಳ್ತೀವಿ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ. ಓಕೆನಾ. ಈಗ ನಾವು ಇದನ್ನು ತಗೊಂಡು ಸ್ವಲ್ಪ A4 ಅಂತ ನಾನಿಲ್ಲಿ ಡೈರೆಕ್ಟ್ ಬರಲ್ಲ, A ಪ್ಲಸ್ 4ರಿಂದ 1 ಕಳೆದ್ರೆ ಎಷ್ಟಾಗುತ್ತೆ, 3D. ಎಲ್ಲಿಂದ ಬಂತು, ಇಲ್ಲಿ ನೋಡಿ, ಇಲ್ಲಿ ನಾನು A + 4 - 1 ಅಂತ ಮಾಡಿದ್ದೀನಿ. ಆಗ ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ 3D ಪ್ಲಸ್. ಈಗ A5 ಅಂತ ಹೇಳಿದಾಗ ಏನು ಬರಿಬೇಕು ನಾನು, A + 5ರಿಂದ 1 ಕಳೆದ್ರೆ ಎಷ್ಟು, 4D. ಅರ್ಥ ಆಯ್ತಲ್ಲ ಮಕ್ಕಳೇ. = 5 ಈಗ ಮಾತ್ರ ನಾನು ಬ್ರ್ಯಾಕೆಟ್ ಹಾಕಬೇಕು. A + A ಪ್ಲಸ್ 2ರಿಂದ 1 ಕಳೆದ್ರೆ ಎಷ್ಟಾಗುತ್ತೆ, 1D. ಅರ್ಥ ಆಯ್ತಲ್ಲ. ಇದನ್ನು ಡೈರೆಕ್ಟ್ ಬರಿತಾ ಇದ್ದೀನಿ. ಇಲ್ಲಿ n ಇದ್ದಲ್ಲಿ ನಾನು ಏನು ಹಾಕ್ತೀನಿ, 2 ಅಂತ ಹಾಕ್ತೀನಿ. 2 - 1 ಏನಾಯಿತು, 1D. 1D ಬರೀ D ಅಂತ ಬರೀಲ್ಲ. ಈಗ ಎಲ್ಲ ಯಾವುದು A ಎಷ್ಟಾಗುತ್ತೆ, 2A ಆಗುತ್ತೆ, ಪ್ಲಸ್ 3 + 4 ಎಷ್ಟಾಯಿತು, 7D = 5 × A 5A. ಇದನ್ನು ಇಂಟು ಮಾಡಬೇಕು, ಮಲ್ಟಿಪ್ಲೈ ಗುಣಿಸಬೇಕು. 5 × D 5D ಪ್ಲಸ್ 5D. ಈಗ ಒಂದು ಕಡೆಗೆ ತರೋಣ, 2A ಪ್ಲಸ್ 7D
ಮೈನಸ್ ಇದನ್ನು ಹೆಚ್ಚು ತಂದಾಗ -5a - 5d ಈಕ್ವಲ್ ಟು 0. ಯಾಕೆ ಅಂತ ಹೇಳಿದ್ರೆ ಏನೂ ಇಲ್ಲ ನಂಬರ್ಸ್, ಅದಕ್ಕೆ ಈಕ್ವಲ್ ಟು 0 ಆಗುತ್ತೆ. ಈಗ 5a ಇಂದ 2a ಕಳೆದ್ರೆ ಏನಾಗುತ್ತೆ ಮಕ್ಕಳೇ? -3a. ಯಾಕೆ -3a? 5a ಮತ್ತು ಅಲ್ವಾ, ನಾವೀಗ ಇದು ಎ ಅಲ್ವಾ, ಈಗ ಇದು 2a, ಇದು 5a. ಈಗ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಆಗ ಏನು ಮಾಡಬೇಕಾಗುತ್ತೆ? ನಾನು ಕಳಿಬೇಕಾಗುತ್ತೆ. 5ರಿಂದ 2 ಕಳೆದಾಗ 3. ಎಂಥ 3? -3. ಯಾಕೆ -3? 5 ಮತ್ತು 2ರಲ್ಲಿ ಯಾವ್ದು ದೊಡ್ಡದು? 5 ದೊಡ್ಡದು. ಇದರ ಹಿಂದೆ ಯಾವ ಚಿಹ್ನೆ ಇದೆ? ಮೈನಸ್ ಚಿಹ್ನೆ ಇದೆ, ಅದಕ್ಕೆ ಮೈನಸ್ ಹಾಕಿದ್ದೀನಿ. ಈಗ 7d ಮತ್ತು 5d ಇವೆರಡನ್ನ ಏನು ಮಾಡಬೇಕು? ಒಂದು ಪ್ಲಸ್, ಇಲ್ಲಿ ಒಂದು ಪ್ಲಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಏನು ಮಾಡ್ತೀರಾ? ಮೈನಸ್ ಮಾಡ್ತೀರಾ. 7d ಇಂದ 5 ಹೋದರೆ ಎಷ್ಟಾಗುತ್ತೆ ನಿಮಗೆ? 2. ಎಂಥ 2? +2. ಯಾಕೆ +2 ಮಕ್ಕಳೇ? 7 ಮತ್ತು 5ರಲ್ಲಿ ಯಾವ್ದು ದೊಡ್ಡದು? 7 ದೊಡ್ಡದು. ಆಗ ನಾವು 7ರ ಹಿಂದೆ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ಸೊ +2d ಈಕ್ವಲ್ ಟು ಏನಂತ ಬರಿತೀವಿ? 0 ಅಂತ ಬರ್ತೀವಿ. ಇದನ್ನು ನಾವು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ತೀವಿ. ಇದನ್ನು ನೋಡಿದ ತಕ್ಷಣ ನಮಗೆ ಗೊತ್ತಿದೆ, ವರ್ಜಿಸೋ ವಿಧಾನ ಮಾಡಿ 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 ಕಲ್ತಿದ್ವಿ. ಅದನ್ನೇ ಇಲ್ಲಿ ಬರೋದು ನೋಡಿದ್ರೆ ಇಷ್ಟು ಮಾಡ್ತೀವಿ, ಅಯ್ಯೋ ಇದಾ ಅಂತ ಅನಿಸಿರ್ಬೋದು ನಿಮಗೆ ಅಲ್ವಾ? ಮಾಡೋಣ ಈಗ. -a + 1d ಈಕ್ವಲ್ ಟು 1. ಇದನ್ನು ತಗೊಳ್ತೀನಿ. -3a + 2d ಈಕ್ವಲ್ ಟು 0. ಇದನ್ನು ನೋಡಿದ ತಕ್ಷಣ ಮೇಡಮ್ ಹೇಳ್ದಂಗೆ ಏನು 1 + 1 ಮೈನಸ್ ಬರಬೇಕು, ಅದು ಇಲ್ಲ. ಸೇಮ್ ಇರಬೇಕು ಯಾವುದಾದ್ರೂ ಒಂದು, ಅದು ಇಲ್ಲ. ಈಗ ನಾವು ಹಾಗಿಲ್ದಿದ್ದಾಗ ನಾವೇನು ಮಾಡಬೇಕು? ಸ್ವಲ್ಪ ಕ್ಲಿಷ್ಟ ಲೆಕ್ಕ ಇದು. ಆಗ ನಾವು ಸೇಮ್ ಮಾಡ್ಕೊಳ್ಬೇಕು. ಯಾವುದನ್ನು ಮಾಡ್ಕೊಳ್ಳೋಣ? ಇದನ್ನು 3ರಿಂದ ಗುಣಿಸೋಣ. ಸೇಮ್ ಮಾಡಬೇಕು ಅಂತೇಳ್ರಿ, ಆಯಿತಾ? ಈಗ 3 × a ಏನಾಗುತ್ತೆ? ಇದು ಮಾಡಿದ್ದೀರ ನೀವು, ಯೋಚನೆ ಮಾಡ್ಕೊಳ್ಳಿ. ನೀವು ಮಾಡಿದರೆ ಈ ಥರದ ಲೆಕ್ಕ ಸಹ -3a. ಓಕೆನಾ? 3 × a ಇದನ್ನು ಗುಣಿಸ್ತಾ ಇದ್ದೀನಿ. -3a ಆಯಿತು. ಪ್ಲಸ್ 3 × 1d ಆಗ ಏನಾಯಿತು ನಮಗೆ? 3d ಈಕ್ವಲ್ ಟು 3 × 3. ಓಕೆನಾ? ಕೆಳಗೆ ಹಾಗೆ ಥರ ಇಲ್ಲಿ -3a ಇದೆ ಅಲ್ವಾ? ನೋಡಿ, ಇದು ಕ್ಯಾನ್ಸಲ್ ಆಗಲಿಕ್ಕೆ ಈಸಿ ಆಯಿತು. ಪ್ಲಸ್ ಇದನ್ನು ಏನು ಚೇಂಜ್ ಮಾಡೋದು ಬೇಡ. 2d ಈಕ್ವಲ್ ಟು 0. ಮೇಲೆದನ್ನು ಮಾತ್ರ ನಾವು 3ರಿಂದ ಗುಣಿಸಿದ್ದೀವಿ. ಅರ್ಥ ಆಯ್ತಲ್ಲ? 3ರಿಂದ ಮೇಲೆದನ್ನು ಮಾತ್ರ. ಯಾಕೆ ಅಂತೇಳಿದ್ರೆ ನಮಗೆ ಒಂದೇ ಥರ ಸಿಗಬೇಕು, ಅಂದರೆ ಮಾತ್ರ ನಮಗೆ ವರ್ಜಿಸೋ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್ ಮಾಡಲಿಕ್ಕಾಗೋದು. ಆದರೆ ಇಲ್ಲಿ 2 ಕಡೆಯೂ ಮೈನಸ್ ಇತ್ತು. ನಮಗೆ ಒಂದು ಮೈನಸ್ ಒಂದು ಪ್ಲಸ್ ಇರಬೇಕು, ಅಂದರೆ ಮಾತ್ರ ನಮಗೆ ಇದನ್ನೇನು ಮಾಡಬೇಕು? ಹೊಡಿಲಿಕ್ಕಾಗೋದು. ಆಗ ನಾವೇನು ಮಾಡಬೇಕು? ಎಲ್ಲವನ್ನು ಸೈನ್ ಚೇಂಜ್ ಮಾಡಬೇಕು, ಚಿಹ್ನೆ ಚೇಂಜ್ ಮಾಡಬೇಕು. ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಮೈನಸ್. ಈಗ ಏನಿಲ್ಲ ಅಂತಂದರೆ ಪ್ಲಸ್ ಅಂತ ಅರ್ಥ, ಪ್ಲಸ್ ಇದ್ದಲ್ಲಿ ಮೈನಸ್ ಅಂತ ಹೋಗ್ತೀವಿ. ಈಗ -3a + 3a ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಲ್ಲ? -3a + 3a ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ದರೆ ಮಾತ್ರ ನಮಗೆ ಕ್ಯಾನ್ಸಲ್ ಮಾಡಬೇಕಾಗೋದು ಅಲ್ವಾ ಮಕ್ಕಳೇ? ಒಂದು ಮೈನಸ್ ಇರಬೇಕು, ಒಂದು ಪ್ಲಸ್ ಇರಬೇಕು, ಮತ್ತು ಏನಿರಬೇಕು? ಸೇಮ್ ಇರಬೇಕು. 3 3 ಅಂತ. ಈಗ ಸೇಮ್ ಮಾಡ್ಕೊಂಡ್ವಿ. ಹೇಗೆ ಮಾಡ್ಕೊಂಡ್ವಿ? ಇದರ ಪಕ್ಕದಲ್ಲಿ, ಎಯ ಪಕ್ಕದಲ್ಲಿ ಏನಿದೆ? 3. ಅದರಿಂದ ಇದು ಫುಲ್ಲನ್ನು ಏನು ಮಾಡಿದ್ವಿ? ಗುಣಿಸ್ತೀವಿ, ಮಲ್ಟಿಪ್ಲೈ ಮಾಡಿದ್ವಿ, ಇಂಟು ಮಾಡಿದ್ವಿ. ಆಗ ನಮಗೆ ಇದು 3a, ಇದು 3d ಈಕ್ವಲ್ ಟು 3 ಬಂತು. ಅರ್ಥ ಆಯ್ತಲ್ವ? ಈಗ 3d ಇಲ್ಲಿ ಮೈನಸ್ ಇದೆ. ಈಗ ಮೊದಲಿದ್ದ ಚಿಹ್ನೆಯನ್ನು ಮರ್ತು ಬಿಡಬೇಕು, ಇದನ್ನು ಮರ್ತು ಬಿಡಬೇಕು. ಇಲ್ಲಿ ಮೈನಸನ್ನು ಯೋಚನೆ ಇಟ್ಕೋಬೇಕು. 3d - 2d. 3d ಇಂದ 2d ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 1d ಈಕ್ವಲ್ ಟು 3ರಿಂದ 0 ಹೋದರೆ 3. ಆಗ ಡಿಯ ಬೆಲೆ ಎಷ್ಟಾಯ್ತು ಮಕ್ಕಳೇ? ನಮಗೆ ಡಿ ಅಂತ ಹೇಳಿದ್ರೆ ನಮಗೆ 3 ಅಂತ ಸಿಕ್ತು. ಈಗ ಇದನ್ನು ಯಾವುದರಲ್ಲಿ ಹಾಕೋಣ? ನಾವು 1ರಲ್ಲಿ ಹಾಕೋಣ. ಡಿ ಈಕ್ವಲ್ ಟು 1ಅನ್ನು ಯಾವುದರಲ್ಲಿ ಹಾಕಿ? 1ರಲ್ಲಿ ಹಾಕಿದಾಗ, ಈಕ್ವೇಷನ್ ನಂಬರ್ 1ಕ್ಕೆ ಹಾಕಿದಾಗ -a + 1 × 3d ಅಂದರೆ 3 ಅಲ್ವಾ? ಈಕ್ವಲ್ ಟು 1. ಆಗ -a + 3 × 3 ಈಕ್ವಲ್ ಟು 1. -a ಈಕ್ವಲ್ ಟು 1 - 3 -a ಈಕ್ವಲ್ ಟು 3ರಿಂದ 1 ಕಳಿತೀರಾ, 1ರಿಂದ 3 ಕಳಿತೀರಾ, 3ರಿಂದ 1 ಕಳಿತೀರಾ. ಆಗ ಎಂಥ ಮುಂದೆ ಬರ್ತದೆ? -2. ಯಾಕೆ ಅಂತ ಗೊತ್ತಾಯ್ತಲ್ವಾ? ಇದೆರಡರಲ್ಲಿ ಯಾವ್ದು ದೊಡ್ಡದು? 3. 3ರ ಹಿಂದೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಆಗ ಮೈನಸ್. ಈ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಆಗ ಎ ಬೆಲೆ ಎಷ್ಟಾಯಿತು ಮಕ್ಕಳೇ? 2. ಇನ್ನೇನು ಕಂಡುಹಿಡಿಬೇಕು ನಾವು? 10ನೇ ಪದ. ಸೂತ್ರ ಯಾವುದು? an ಈಕ್ವಲ್ ಟು ನೋಡೋಣ. ಎ ಗೊತ್ತಿದೆ. ಎ ಎಷ್ಟು? a2. ಡಿ ಎಷ್ಟು? d3. ಈಗ ಮಾಡಿ ನೋಡೋಣ. ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಎ ವ್ಯಾಲ್ಯೂ 2 ನೀವೇ ಕಂಡುಹಿಡಿದಿರ. ಡಿ ಅಂತ ಹೇಳಿದ್ರೆ 3 ನೀವೇ ಕಂಡುಹಿಡಿದಿರ. ಎನ್ ಅಂತ ಹೇಳಿದರೆ ಅವ್ರು ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರೆ? 10 ಅಂತ ಕೊಟ್ಟಿದ್ದಾರೆ. ಕಂಡುಹಿಡಿರಿ. an ಈಕ್ವಲ್ ಟು a + n - 1 × d. ಎನ್ ಇದ್ದ ಜಾಗದಲ್ಲಿ ಎಷ್ಟು ಬರಬೇಕು? 10. ಎ ಅಂತ ಹೇಳಿದ್ರೆ 2 ಪ್ಲಸ್ ಎನ್ ಅಂದರೆ 10 - 1, ಡಿ ಅಂತ ಹೇಳಿದ್ರೆ 3. ಈಗ 2 + 10ರಿಂದ 1 ಹೋದರೆ 9, 9 × 3, 9 3 27.
27 ಪ್ಲಸ್ 2 29. ಆಗ A10 ಎಷ್ಟಾಯಿತು? A10 ಬಂದು ನಮಗೆ 29 ಆಯಿತು. ಈಸಿ ಇದೆಯಲ್ವಾ?